ಇಂದು ನಡೆದಂತಹ ಡಿಕೆ ಶಿವಕುಮಾರ್ ಅವರ ಕಾರ್ಯಕ್ರಮದಲ್ಲಿ ಬಿಜೆಪಿ ಶಾಸಕರಿಗೆ ಅವಮಾನ ಆಗಿದೆ, ಜೊತೆಗೆ ಹಲ್ಲೆ ಕೂಡ ಆಗಿದೆ ಅಂತ ಸ್ವತಃ ಮುನಿರತ್ನ ಅವರೇ ಆರೋಪವನ್ನ ಮಾಡಿರುವಂತದ್ದು. ನ್ಯೂಸ್ ಫಸ್ಟ್ ಜೊತೆಗೆ ಮಾತಾಡ್ಲಿಕ್ಕೆ ಅವರೇ ಇದ್ದಾರೆ. ಸರ್, ತಮ್ಮ ಮೇಲೆ ಎಷ್ಟು ಜನ ಗುಂಡಗಳು ಹಲ್ಲೆ ಮಾಡಿದ್ರು? ಕನಕಪುರದಿಂದ ಬಂದಿದ್ದಾರಾ ಅಥವಾ ಬೆಂಗಳೂರಿಂದ ಇದ್ದಾರಾ? ಹೇಗಾಯ್ತು ಅದು ಹೇಳಿ. ಎಲ್ಲಾನು ರೌಡಿಗಳು, ಮರ್ಡರ್ ಕೇಸಲ್ಲಿದ್ದವರು ಎಲ್ಲಾರನ್ನೂ ಕರ್ಕೊಂಡ್ಬಂದು ಇವತ್ತು ನೀವೇ ನೋಡಿದ್ದೀರಿ. ನಿಮ್ಮ ಹತ್ರನೇ ಇದೆ ಎಷ್ಟು ಜನ ಹಲ್ಲೆ ಮಾಡಕ್ ಬಂದ್ರು ಅಂತ. ಅಲ್ಲಿ ಬರೋವಾಗ ಒದ್ದಿದ್ದಾರೆ, ಹೊಡೆದಿದ್ದಾರೆ. ನನ್ನ ಏನು ನಮ್ಮ RSS ಸಮವಸ್ತ್ರ ಇದೆ ಅದನ್ನ ಟೋಪಿನ್ ಕಿತ್ಕೊಂಡಿದ್ದಾರೆ. ನೋಡಿದಿರಿ. ಪೊಲೀಸವ್ರು ಇಲ್ದೇ ಇವತ್ತು ನನ್ನ ಏನ್ ಮಾಡಿರೋರು? ಇವತ್ತು ನನ್ನ ಕತೆ ಮುಗಿದೋಗಿತ್ತು. ಪೊಲೀಸವ್ರು ಇದ್ದಿದ್ದಕ್ಕೆ ಇವತ್ತು ನಾನು ಬದುಕಿದ್ದೀನಿ. ಇಷ್ಟು. ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾರೆ, ನಿಮ್ಮ ವರ್ತನೆಯನ್ನು ಖಂಡಿಸಿ ಅಲ್ಲಿರುವಂತಹ ಜನರೇ ನಿಮ್ಮನ್ನು ಹೊಡಿತಾ ಇದ್ರು ಅಂತ ನೇರವಾಗಿ ಹೇಳ್ತಿರೋದು. ಜನರು ಹೊಡೆಯೋದಕ್ಕೆ ಅಲ್ಲಿ ಪಬ್ಲಿಕ್ ಇದ್ರೆ ತಾನೇ ಹೊಡೆಯೋದು. ಎಲ್ಲ ನಿಮ್ಮ ಪೇಯ್ಡ್ ಕಂಪ್ಲೇಂಟ್ ಪಾರ್ಟಿಗಳು ತಾನೆ, ಎಲ್ಲ ನಿಮ್ಮವ್ರು ತಾನೆ. ಅಲ್ಲಿ ಒಟ್ಟು ಒಂದು 10 ಕಾರ್ಪೊರೇಟರ್ ಆಕಾಂಕ್ಷಿಗಳಿದ್ದಾರೆ. 10 ಆಕಾಂಕ್ಷಿಗಳು 10 ಜನ ಅಲ್ಲಲ್ಲೇ ನಿಲ್ಸಿದ್ದಾರೆ. ಅವರೆಲ್ಲರೂ ನಾನ್ ಕಾರ್ಪೊರೇಟರ್ ಆಗಬೇಕು ಅಂತ ಹೇಳಿ 10 ಜನನು ಒಂದೊಂದು ಕಂಪ್ಲೇಂಟ್ ಕೊಡಿಸಿ ಕರ್ಕೊಂಬಂದಿರೋರು. ಅವ್ರು ಹೊಡಿತಾ ಇದ್ರು. ಎಲ್ಲ ಇವ್ರದೇ ತಾನೆ. ಡಿಕೆ ಬ್ರದರ್ಸ್ಗೂ ಮುನಿರತ್ನವ್ರಿಗೂ ಮೊದ್ಲಿಂದನೂ ಕೂಡ ಆಗಲ್ಲ. ಈಗ ಯಾಕೆ ಅದು ಕ್ಷೇತ್ರವನ್ನ ವಶಪಡಿಸ್ಕೊಳ್ಬೇಕು ಅಥವಾ ನಿಮ್ಮ ಮೇಲೆ ಏನಾದ್ರು ಕೂಡ ಹಲ್ಲೆ ಮಾಡ್ಬೇಕು? ಏನು ನಿರ್ಧಾರ ಮಾಡಿದ್ದಾರೆ ಅಂತ? ಯಾವತ್ತು DK ಸುರೇಶ್ ಸೋತ್ರು, ಮಂಜುನಾಥ್ ಯಾವತ್ತು ಬಂದ್ರು ಅಲ್ಲಿಂದ ಶುರುವಾಯ್ತು. ಅದರ ಜೊತೆಗೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಕಾಂಬಿನೇಷನ್ ಸ್ಟ್ರಾಂಗ್ ಆಯ್ತು. ಅಲ್ಲಿ ಎಲ್ಲಾರು ಇತಿಹಾಸದಲ್ಲಿ ಇದೆಯೇನ್ರಿ, ಒಂದು ಡಿಸ್ಟಿಕ್ ಮಿನಿಸ್ಟರ್ ಬಂದು ಕಂಪ್ಲೇಂಟ್ಸ್ ಕೇಳೋವಾಗ MLA ದೂರ ತಳ್ಬಿಟ್ಟು ಸೋತೋಗಿರೋರ್ನ ಪಕ್ಕದಲ್ಲಿ ಹಿಂಗೆ ಜೊತೆಲೇ ಕರ್ಕೊಂಡು ಹೋಗೋದು ನೋಡಿದ್ದೀರೇನ್ರಿ? ಕ್ಲಿಪ್ಪಿಂಗ್ ಐತಲ್ಲ ನಿಮ್ಮ ಹತ್ರ. ಇದಕ್ಕೇನು ಯಾರು ಹಿಡ್ಕೋಬೇಕಾಗಿಲ್ಲ ಅಲ್ಲ. ನೀವು ಕಣ್ಣಿಂದ ನೋಡಿರೋದೇ ತಾನೆ. ಕಣ್ಣಿಂದ ನೋಡಿರೋಂಥದ್ದು. ನೀವು ಆ DK ರವಿ ಹೆಂಡತಿ ಮೇಲೆ ಇಟ್ಟಿರೋ ಅಭಿಮಾನ ನನ್ನ ಮೇಲೆ ಒಂದು 5% ಇಟ್ಟಿದ್ರೆ ಕ್ಷೇತ್ರಕ್ಕೆ ಒಳ್ಳೇದಾಗತ್ತಪ್ಪ. 95% ನೀವು ಅಭಿಮಾನ ಇಟ್ಕೊಳ್ರಿ, ಒಂದು 5% ಕ್ಷೇತ್ರದ ಮೇಲೆ ಇಡ್ರಿ. ಒಬ್ಬ MLA ಕೆಲಸ ಮಾಡಕ್ ಬಿಡ್ರಿ. 2.5 ವರ್ಷ ಆಗಿದೆ ಏನಪ್ಪ JP ಪಾರ್ಕು ಹಾಳಾಗೋಯ್. ಎಲೆಕ್ಷನ್ ಅನೌನ್ಸ್ ಆಗ್ತಾ ಇದೆ, GBA ರಿಸರ್ವೇಶನ್ ಬರ್ತಾ ಇದೆ. ಇವಾಗ ನಿಮಗೆ ಪಾರ್ಕ್ಗಳು ಕಾಣ್ತಾ ಇತ್ತಾ? ಯಾಕೆ 2 ವರ್ಷದಿಂದ ಬಂದಿಲ್ಲ? 2 ವರ್ಷದಿಂದ ಬೆಂಗಳೂರಿಗೆ ಏನ್ ಮಾಡಿದ್ದಾರೆ ಅದಾದ್ರೂ ಒಂದು ಪಟ್ಟಿ ಬಿಡುಗಡೆ ಮಾಡಿ. ಪರವಾಗಿಲ್ಲಪ್ಪ, ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ. ಅದರಲ್ಲಿ ಯಾವ್ದೋ ನಮ್ಮ ಚಿಕ್ಕದು ಪಾಪ ಮರ್ತು ಬಿಟ್ಟವ್ರು ಅನ್ಕೊಳ್ಳೋಣ. ಏನ್ ಕೆಲಸ ಮಾಡೋರು 2.5 ವರ್ಷದಲ್ಲಿ? ಅದಾದ್ರೂ ಒಂದು ಬಿಡುಗಡೆ ಮಾಡ್ಲಿರಿ ಪಟ್ಟಿನ. ಇದು ನನ್ನ ಸಾಧನೆ, ಇದು ನಂದು. ಹಿಂದೆ ಮಾಡಿದ್ದ ಸರ್ಕಾರದ ವೈಟ್ ಟ್ಯಾಪಿಂಗ್ ನಾನು ಮಾಡಲ್ಲ, ಅದಕ್ಕೆ ನಾನು ಗುದ್ಲಿ ಪೂಜೆ ಮಾಡಲ್ಲ. ಇದು ಸಿದ್ದರಾಮಯ್ಯನವ್ರ ಸರ್ಕಾರ, ಮುಖ್ಯಮಂತ್ರಿಗಳು, ನಾನು ಉಪಮುಖ್ಯಮಂತ್ರಿ, ಇದು ನನ್ನಿಂದ ಆಗಿರತಕ್ಕಂಥ ಕಾಮಗಾರಿ. ಒಂದೇ ಒಂದು ಕೊಡ್ರಿ. ಯಾವ್ದನ ಇದೆಯಾ? ಇಲ್ಲ. ಇವತ್ತು ಬಂದ್ಬಿಟ್ಟು ಸೋತೋಗಿರೋರನ್ನ ಕರ್ಕೊಂಡು ನೆಕ್ಸ್ಟ್ MLA ಮಾಡ್ತೀನಿ, ಇವಾಗ ಕೌನ್ಸಿಲರ್ ಓಟ್ ಹಾಕಿ. ಇದೇನ್ರಿ ಒಬ್ಬ DCM ಮಾಡೋ ಕೆಲಸ? ಇದೇನ್ರಿ ಘನತೆ? ಇದೇನ್ರಿ ಗೌರವ? ಟೋಪಿ. ಇವ್ರದ್ದು ಯಾವ್ದನ್ನ ಮನೆ ಕಾರ್ಯಕ್ರಮಗಳು, ಇವ್ರ ಊರ್ ಕಾರ್ಯಕ್ರಮಗಳಿದ್ರೆ ನನಗೆ ಆಹ್ವಾನ ಕೊಡಂಗಿಲ್ಲಪ್ಪ. ಒಬ್ಬ ಶಾಸಕ ಸರ್ಕಾರದ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ಅವನೇ. ಅದು ಬಿಟ್ಬಿಟ್ಟು ನೀನ್ ಕುಟುಂಬಕ್ಕೆ ನಿನ್ಗೆ ಸಂಬಂಧ ನಿನ್ ಮನೇಲಿ ಇಟ್ಕೊಳಪ್ಪ. ಸೋತೋಗಿರೋರ್ನ ಅವ್ರನ್ನ ತಗೊಂಬಂದು ಯಾಕಪ್ಪ ನನ್ನ ಮೇಲೆ ಬಿಡ್ತೀಯಾ? ನೀನು ಕುಸುಮನ್ ಮೇಲೆ ಅಷ್ಟೊಂದು ಅಭಿಮಾನ ಇದ್ರೆ ನೀವು ಬೇರೆ ಏನಾದ್ರು ಮಾಡ್ಕೊಳ್ರಿ. ನನ್ನ ಮೇಲೆ ಯಾಕ್ರಿ ತಂದಾಗ್ತಾ ಇದ್ದೀರಾ? ನಾನೇನ್ ಪಾಪ ಮಾಡಿದೇನ್ರಿ? ಏನಾದ್ರು ಜಾಸ್ತಿ ಮಾತಾಡ್ರಿ ರೇಪ್ ಕೇಸ್ ಹಾಕ್ಸ್ತೀರಿ. ಏನಾದ್ರು ಒಂಚೂರು ಇವತ್ತಾಯ್ತಲ್ಲ, ಇದು ಬರ್ದಿಟ್ಕೊಂಡ್ಬಿಟ್ರಿ. ಇನ್ನು ಶಾರ್ಟ್ಲಿ ಇವತ್ತು ನಿಮ್ಮ ಮೀಡಿಯಾಗೆ ನಾನು ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಶಾರ್ಟ್ಲಿ ನನ್ನ ಮೇಲೆ ಯಾವ ಕೇಸ್ ಹಾಕ್ತಾರೋ ಗೊತ್ತಿಲ್ಲ, ಬರ್ದಿಟ್ಕೊಂಡ್ಬಿಡ್ರಿ. ಈ ಹುಡುಕ್ತಾರೆ ನೋಡ್ರಿ. ಕೊಡ್ತೀನಿ ಅಂದ್ರೆ ಆಸೆ, ಹೊಡಿತೀನಿ ಅಂದ್ರೆ ಭಯ. ಒಂದು ಕೊಟ್ಟಾದ್ರೂ ಕೇಸ್ ಹಾಕ್ತಾರೆ, ಇಲ್ಲ ಎದುರಿಸಾದ್ರೂ ಹಾಕ್ತಾರೆ. ಅಷ್ಟೇ ತಾನೇ ಮಾಡೋದು. ಏನ್ರಿ ಮಾಡ್ತಾರೆ? ಯಾಕೆ ಸೋತ ಅಭ್ಯರ್ಥಿ ಮೇಲೆ ಅಷ್ಟೊಂದು ಕಾಳಜಿ ಯಾಕೆ ಅಂತ? DK ಶಿವಕುಮಾರ್ ಇರ್ಬೋದು, ಅವ್ರ ಬ್ರದರ್ ಇರ್ಬೋದು. ಇದೇನು ಇವತ್ತಿಂದ ಅಲ್ಲ,
ಇದೇನು ಇವತ್ತು ಇತಿಹಾಸದಲ್ಲಿ ನಾವೇ ಮೊದಲಲ್ಲ, ನಾವೇ ಕೊನೆ ಅಲ್ಲ. ಮಹಾಭಾರತ ಯಾಕೆ ನಡೀತು? ಯಾರಿಂದ ನಡೀತು? ರಾಮಾಯಣ ಯಾರಿಂದ ನಡೀತು? ಇಲ್ಲೂ ಅದೇ ನಡೀತಾ ಇರೋದು, ಬೇರೆ ಏನೂ ಅಲ್ಲ. ಅರ್ಥ ಆಯ್ತಾ? ನಮ್ಗೆ ಆಹ್ವಾನ ಇಲ್ಲ ಅಂದ್ರೂ ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಿದ್ರ ಅಥವಾ ಆಹ್ವಾನ ಕೊಟ್ಟೆ ಹೋಗಿದ್ರ? ಆಹ್ವಾನ ಇಲ್ಲ ಅಂದ್ರೂ ನಾನೊಬ್ಬ 5ನೇ ಪಬ್ಲಿಕ್ ಚೇರ್ಗಳಲ್ಲಿ ಕುಂತಿರೋದು ನಾನು. 5ನೇ ಸಾಲಲ್ಲಿ ಕುಂತಿರೋದು ನಾನು. ಆ ಸಂದರ್ಭ ಯಾಕೆ ಬಂತು? ನೀವು ಡಿ ಕೆ ಶಿ ಅವ್ರ ಹತ್ರ ಮೈಕ್ ಇಸ್ಕೊಳಕ್ ಹೋಗ್ತೀರಾ, ಆ ಸಂದರ್ಭ ಯಾಕೆ ಬಂತು? ಟೋಪಿ ಇವ್ರು ಯಾರ್ರಿ ಟೋಪಿ ಅಂತ ಕರೆಯಕ್ಕೆ? ನಾನು ಮುನಿರತ್ನ, ನಾನು MLA. ನೀನು ನನ್ನ ಕರೆದಿಲ್ಲ, ನಾನು ಕುಂತಿದ್ದೀನಿ. ನಾನು ಪಬ್ಲಿಕ್, ನನ್ನ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ನಾನೊಬ್ಬ ಪಬ್ಲಿಕ್ ಆಗಿ ಮಾತಾಡ್ತಾ ಇದ್ದೆ. ಆಹ್ವಾನ ಕೊಟ್ಟಿಲ್ಲ. ಟೋಪಿ ಅಂತ ಕರೆಯಕ್ಕೆ ಇವ್ರು ಯಾರ್ರಿ? RSS ಟೋಪಿ. ಇವತ್ತೇನಾರು ನಾನು ಸ್ಪೆಷಲ್ ಆಗಿ ಏನಾರು ಉದ್ದೇಶಪೂರ್ವಕವಾಗಿ ಹಾಕೊಂಡೋಗಿರೋಂಥ ಡ್ರೆಸ್ ಅದು 100ನೇ ವರ್ಷದ ಕಾರ್ಯಕ್ರಮ ಅಲ್ಲ. ಇವತ್ತು ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೀನಿ. ಪಬ್ಲಿಕ್ ಚೇರಲ್ಲಿ ಕುಂತಿರೋವಾಗ ಸುಮ್ಮಂತಾನೆ ಇರ್ಬೋದು. ಟೋಪಿ ಏನಿವೆಲ್ಲ ಅಸಹ್ಯ. ಒಂದ್ ಮಾತಾಡ್ತಾರೆ, ಇದು ಸರ್ಕಾರದ ಶಿಲಾನ್ಯಾಸ ಕಾರ್ಯಕ್ರಮ ಆಗಿರ್ಲಿಲ್ಲ, ಜನರ ಅಳಲನ್ನ ಕೇಳುವಂತ ಕಾರ್ಯಕ್ರಮ ಆಗಿತ್ತು, ಬರ್ಬೋದಿತ್ತಲ್ಲ ಅಂತ ಅವ್ರು ಹೇಳ್ತಿರು. ಅಲ್ಲಿ 2 ಫೋಟೋ ಹಾಕಿದ್ದೀರಾ, ಸರ್ಕಾರದ ಲೋಗೋ ಹಾಕಿದ್ದೀರಾ. 2 ಫೋಟೋ ಇದೆ, ಮುಖ್ಯಮಂತ್ರಿದು, ಉಪಮುಖ್ಯಮಂತ್ರಿ. ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರದ ಲಾಂಛನ ಹಾಕಿದೆ. ಆ ಲಾಂಛನ ಯಾರ್ಯಾರಿಗೆ ಹಾಕಿದೆ? 224 ಜನಕ್ಕೂ ಹಕ್ಕಿದೆ. ಅದನ್ನಲ್ಲಿ ಕೇಳೋಂತ ಹಕ್ಕು ನನಗಿದೆ. MP ಯಾಕೆ ಇನ್ವೈಟ್ ಮಾಡಿಲ್ಲ? MP ಯಾಕೆ ಇನ್ವೈಟ್ ಮಾಡಿಲ್ಲ? MLAನೂ ಗತಿ ಇಲ್ಲ, MP ನೂ ಗತಿ ಇಲ್ಲ. ಬರೀ ನೀವು ನಿಮ್ಮ DK ರವಿ ಹೆಂಡ್ತಿ ಮಾಡ್ಬೋದಾ? ಹೇಳಿ, ಏನ್ ತಪ್ಪು ಮಾಡ್ತಾ ಇದ್ದೀನಿ ನಾನು? ಈಗ ತಮ್ಮ ಮುಂದಿನ ನಡೆ ಏನು ಸರ್? ಕಾನೂನು ಹೋರಾಟ ನಮ್ಮ ಪಕ್ಷದ ವರಿಷ್ಠರ ಹತ್ರ ಮಾತಾಡಿ ಆಮೇಲೆ ತೀರ್ಮಾನ ಮಾಡ್ತೀವಿ ಸರ್. ಅದೇ ಈಗ ಟೋಪಿ ವಿಚಾರಕ್ಕೆ ಸಂಘ ಪರಿವಾರದವರೆಗೂ ಒಂದಷ್ಟು ಬೇಸರ ಉಂಟು ಮಾಡಿರುವಂತದ್ದು. DK ಶಿ ಅವರ ಈ ಹೇಳಿಕೆ ಜೊತೆಗೆ ವಿಧಾನಸೌಧದಲ್ಲಿ ಅವ್ರು ಮಾತಾಡಿರುವಂತ ಹಾಡು ಇರ್ಬೋದು, ಅದು ಎರಡಕ್ಕೂ ಹೋಲಿಕೆ ಮಾಡಿದ್ರೆ ಏನ್ ಅನ್ಸುತ್ತೆ? ಈ ಕಾರ್ಯವಾಸಿ ಕತ್ತೆ ಕಾಲು, ಯಾವಾಗ ಬೇಕಾದ್ರೆ ಯಾವ ಆಟ ಬೇಕಾದ್ರೆ ಆಡ್ತಾರೆ. ಅವ್ರ ಬಗ್ಗೆ ಏನ್ ಮಾತಾಡ್ತೀರಿ? ಎಲ್ಲ ವೇಸ್ಟ್. ಸಂಜೆ ಪಾರ್ಟಿ ಅಧ್ಯಕ್ಷರನ್ನ ಭೇಟಿ ಆಗ್ತೀರಾ? ಸಂಜೆ ನಮ್ಮ ಮೀಟಿಂಗ್ ಇದೆ, ಆ ಮೀಟಿಂಗ್ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ. ಇವಿಷ್ಟು RR ನಗರದ ಶಾಸಕರಾದಂತಹ ಮುನಿರತ್ನ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.